ಅವರೆಲ್ಲ ಸೇರ್ಕೊಂಡು ಸಿನಿಮಾ ನೋಡೋಕಂತ ಹೇಳಿ ಹೋಗಿದ್ರು. ಆದರೆ ಅಲ್ಲಿ ಎಸಿ ವಿಚಾರಕ್ಕೆ ಗಲಾಟೆ ಆಗಿದೆ. ಐನಾಕ್ಸ್ ಸಿಬ್ಬಂದಿ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ 5 ಸದ್ಯ ಮಾಲ್ನಲ್ಲಿ ಆಗಿರುವಂಥ ಗಲಾಟೆ ಇದು. ಹಾಗೆಯೇ ಅಲ್ಲಿ ಪ್ರೇಕ್ಷಕರು ಕೂಡ ರೊಚ್ಚಿಗೆದ್ದಿದ್ದಾರೆ. ಕನ್ನಡ ಸಿನಿಮಾ ಇರೋ ಸ್ಕ್ರೀನ್ನಲ್ಲಿ ಎಸಿ ಹಾಕದೆ ನಿರ್ಲಕ್ಷ್ಯವನ್ನು ತೋರಿರುವಂಥ ಆರೋಪ ಕೇಳಿಬಂದಿದೆ. ಇಂಗ್ಲೀಷ್ ಸಿನಿಮಾಗಳಿಗೆ ಅಥವಾ ಇಂಗ್ಲೀಷ್ ಸಿನಿಮಾಗಳಿರುವಂಥ ಸ್ಕ್ರೀನ್ನಲ್ಲಿ ಎಸಿ ವ್ಯವಸ್ಥೆ ಇದೆ, ಯಾಕೆ ಈ ಸ್ಕ್ರೀನ್ನಲ್ಲಿ ಎಸಿ ಹಾಕಿಲ್ಲ ಅಂತೇಳಿ ಜನ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಸಿಬ್ಬಂದಿಗೆ ಕೇಳಿದ್ರು ಕೂಡ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಸದ್ಯ ಅಲ್ಲಿ ಐನಾಕ್ಸ್ ಸಿಬ್ಬಂದಿ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಪ್ರೇಕ್ಷಕರು ಮಾಡಿದ್ದಾರೆ. ಕನ್ನಡ ಸಿನಿಮಾ ನೋಡೋಕಂತ ಬಂದವರು, ಬಟ್ ಎಸಿ ಇಲ್ಲ. ಎಸಿ ಇಲ್ಲದೆ ಥಿಯೇಟರ್ನಲ್ಲಿ ಕೂತ್ಕೊಂಡು ಅಥವಾ ಮಲ್ಟಿಪ್ಲೆಕ್ಸ್ನಲ್ಲಿ ಕೂತ್ಕೊಂಡು ಹೆಂಗೆ ಸಿನಿಮಾ ನೋಡೋದು ಸಾಧ್ಯ ಆಗುತ್ತಾ? ಅಲ್ಲಿ ಎಂತೆಂಥ ನಿರ್ಲಕ್ಷ್ಯ ತೋರ್ತಾರೆ. ಫಿಲ್ಮ್ ಥಿಯೇಟರ್ ಏಜೆನ್ಸಿನ ಬರಲ್ಲ, ಅವನು ಮಾಡಿ ಕೊಟ್ಟಿರ್ತಾನ. ಅವನಿಗೆ ಮಾಲ್ ಬರಲ್ಲ, ಎಸಿ ಸಪ್ಲೈ ಎಲ್ಲ ಮಾಲ್ ಕಡೆನೇ ಬರುತ್ತೆ ನಮ್ಗೆಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಬೇರೆ ಭಾಷೆ ಸಿನಿಮಾಗಳಿಗೆ ಎಸಿ ಹಾಕಿ ಚೆನ್ನಾಗಿ ಕೂರಿಸ್ತಾರೆ, ಬಟ್ ಕನ್ನಡ ಸಿನಿಮಾಗಳು ಅಂತ ಹೇಳಿದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಮಲ್ಟಿಪ್ಲೆಕ್ಸ್ನಲ್ಲೇ ಎಸಿ ಇಲ್ಲ ಅಂತ ಹೇಳಿದ್ರೆ ಕತೆ ಏನು ಅಂತ? ಸಂಪತ್ತು, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಎಲ್ಲ ಒಂದ್ ಕಡೆ ಅವಮಾನ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಈ ಒಂದು ದೃಶ್ಯಾವಳಿಯನ್ನ ನೋಡಿದ್ರೆ ಕಂಡು ಬರುತ್ತೆ. ಎಲೆಕ್ಟ್ರಾನಿಕ್ ಸಿಟಿ M5 ಸಿಟಿ ಮಾಲ್ ನಲ್ಲಿ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಆಕ್ರೋಶ ಈಗಾಗಲೇ ಸಾಮಾಜಿಕ ಜಾಲತಾಣಗಳು ಕೂಡ ವರದಿ ಆಗ್ತದೆ. ಯಾಕೆ ಅಂತಂದ್ರೆ ಕನಿಷ್ಠ ಪಕ್ಷ ಏನು ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ನಲ್ಲಿ ಹೋಗಿ ಕೊಡ್ಬೇಕಾದ್ರೆ ಸುಮಾರು ₹500 ಅಂತೂ ಫಿಕ್ಸ್ ಇದ್ದೇ ಇರುತ್ತೆ ಯಾರೇ ಹೋದ್ರು ಕೂಡ. ಅಷ್ಟೊಂದು ಹಣ ಕೊಟ್ಟು ಮಲ್ಟಿಪ್ಲೆಕ್ಸ್ ಸಿನಿಮಾಗಳನ್ನ ನೋಡೋದಕ್ಕೆ ಹೋಗೋದೇನಕ್ಕೆ ಪಾರ್ಕಿಂಗ್ ಅನ್ನ ಚಾರ್ಜ್ ಅನ್ನ ಕೂಡ ಕೊಡ್ಬೇಕಾಗುತ್ತೆ. ಅಷ್ಟು ಹಣ ಕೊಟ್ಟರು ಕೂಡ ಯಾಕೆ ಎಸಿ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಕಾರಣ ಕೇಳಿದಾಗ ಅವ್ರ ಹತ್ರ ಯಾರ ಹತ್ರ ಕೂಡ ಉತ್ತರ ಇಲ್ಲ. ಆದ್ರೆ ಬೇರೆ ಇಂಗ್ಲಿಷ್ ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ, ಅನ್ಯ ಭಾಷೆ ತಮಿಳು ಈ ತರದ ಸಿನಿಮಾಗಳನ್ನ ಹಾಕಿದಾಗ ಅವ್ರು ಎಸಿ ಹಾಕಿರ್ತಾರೆ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಸುಸಜ್ಜಿತವಾದಂತಹ ಶೌಚಾಲಯ ವ್ಯವಸ್ಥೆ, ಪಾರ್ಕಿಂಗ್ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಕನ್ನಡ ಸಿನಿಮಾಗಳಿಗೆ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳು ಕೂಡ ವೈರಲ್ ಆಗ್ತದೆ. ಕನ್ನಡ ಪರ ಸಂಘಟನೆಗಳು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇನ್ನೇನು ಈ ನಿರ್ಲಕ್ಷ್ಯ ತೋರಿದಂತ ಮಾಲ್ನ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ದು. ಇದ್ರ ಬಗ್ಗೆ ಯಾವ್ದಾದ್ರು ದೂರ ಏನಾದ್ರು ದಾಖಲಾಗುತ್ತಾ, ಇಲ್ಲ ಸ್ವಯಂ ಪ್ರೇರಿತರಾಗಿ ಪೊಲೀಸರ ಪ್ರಕರಣವನ್ನ ದಾಖಲಿಸಿಕೊಂಡು ಅವ್ರ ವಿರುದ್ಧ ಏನೋ ಶಿಸ್ತು ಕ್ರಮವನ್ನ ಕೈಗೊಳ್ತಾರಂತ ಕಾದು ನೋಡಬೇಕಿದೆ. ಸಂಪತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ